ಪಾಗಲ್ ಆಗಂಗ್ ಮಾಡಿಸಿದೀನಿ. ಬಾಸ್ ವೇದಿಕೆಯಿಂದ ಆಚೆ ಬಂದವರು 30,000 ರೂಪಾಯಿಗೆ ಹೋಗ್ತಾ ಇದ್ದಾರೆ. ನಾನು ಅವ್ನು ಒಳಗಿದ್ದಾಗ ಮರ್ಯಾದೆ ಕೊಟ್ಟಿಲ್ಲ ಸರ್, ಇವತ್ತಿಂದ ಸತ್ರು ನೀವಲ್ಲ ನಿಮ್ ತಾತ ಬಂದ್ರು ಕೊಡಲ್ಲ ಅನ್ಬಿಟ್ಟು ಸುದೀಪ್ ಸರ್ ಏನ್ ಮಾಡ್ತಾರೆ, ಫೋರ್ಸಬಲ್ ಸ್ಪಂದನಾಗೆ ಯಾವ್ದು ಬೇಕು ಎತ್ಕೊಂಬ ಅಂತ ನನ್ನ ಪರ್ಮಿಷನ್ ಇಲ್ದೆ ಕಳಿಸ್ತಾರೆ. ನಾನ್ ನೋಡ್ಬಿಟ್ಟು ಥೂ ಅಂದ್ಬಿಟ್ಟು ಒಂದ್ ಕೆಟ್ಟ ಮಾತಲ್ಲಿ ಬೈತೀನಿ. ಸರ್ ಗಿಲ್ಲಿ ಗೆದ್ರು ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಸೋತಿರೋರಿಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಸೊ ಸೋತಿರೋರ್ ಪಾರ್ಟಿ ಯಾವಾಗ? ಈಗ ಹರ್ಷಂದಂತೂ ಫೇಲ್, ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಂದ್ರೆ ನಿಮ್ಮ ಮಗ ಹರ್ಷ ಹರ್ಷ ಹೇಳಿ ಸರ್ ಅದನ್ನ. ಹರ್ಷ 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 ಅಂತ ಇವಾಗ ಒಂದು ಬಿಗ್ ಬಾಸ್ ವೇದಿಕೆಲೆ ಆಗಿರ್ಬೋದು, ಅನುಬಂಧ ಅವಾರ್ಡ್ ವೇದಿಕೆಲೆ ಆಗಿರ್ಬೋದು, ನಾನಲ್ದೆ ಇವಾಗ ತುಕಾಲಿ ಸಂತೋಷ್ ಅವರು ಯಾವ್ದೋ ಬಳ್ಳಾರಿಲೋ ಎಲ್ಲೋ ಹೊಸಪೇಟೆಲ್ಲೋ ಶೋಗ್ ಹೋಗಿದ್ರಂತೆ ನಿನ್ನೆ. ಅಲ್ಲೋದ್ರು ಅವ್ರಿಗೂ ಹರ್ಷ ಹರ್ಷ ಅಂತ ರೇಗಿಸ್ತಾ ಇದ್ರಂತೆ. ಆ ಲೆವೆಲ್ಗೆ ಕರ್ನಾಟಕನೇ ಹರ್ಷ ಹರ್ಷ ಅಂತ ಪಾಗಲ್ ಆಗಂಗ್ ಮಾಡಿಸಿದೀನಿ ಒಂದು ಫೇಲ್ ಪಾರ್ಟಿ ಮಾಡಿ. ಆದ್ರೆ ನನ್ನ ಮಗ ಒಂದೇ ಒಂದು ಚಿಕ್ಕದು, ಅದು ಫೇಲ್ ಪಾರ್ಟಿ, ಅದು ಹೊಗಳ್ಕೊಳ್ಳೋ ಪಾರ್ಟಿನೂ ಅಲ್ಲ, ಫೇಲ್ ಆಗಿರೋ ಪಾರ್ಟಿಲೇ ಇವತ್ತು ಕರ್ನಾಟಕಕ್ಕೆ ಸೆಲೆಬ್ರಿಟಿ ಮಾಡಿಬಿಟ್ಟಿದ್ದೀನಿ. ಈಗ ಅವನ್ನ ಒಂದೊಂದು ಫಂಕ್ಷನ್ಗೂ 50,000 ರೂಪಾಯಿ ಕೊಟ್ಟು ಅವನ್ನೇ ಕರಿಯಂಗ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಬಿಗ್ ಬಾಸ್ ವೇದಿಕೆಯಿಂದ ಆಚೆ ಬಂದವರು 30,000 ರೂಪಾಯಿಗೆ ಹೋಗ್ತಾ ಇದ್ದಾರೆ. ನನ್ನ ಮಗನ್ನ 50,000ಕ್ಕೆ ಹೋಗಂಗ್ ಮಾಡ್ಕೊಂಡಿದ್ದೀನಿ. ಸೂಪರ್ ಸರ್. ಗಿಲ್ಲಿ ಅವ್ರಿಗೆ ಗೆದ್ರು ಪಾರ್ಟಿ ಕೊಡಿಸ್ತೀನಿ, ಗಿಲ್ಲಿ ಅವ್ರು ಗೆಲ್ಲಿಲ್ಲ ಅಂತಂದ್ರೆ ಸೋತಿರೋರ್ ಪಾರ್ಟಿ ಕೊಡಿಸ್ತೀನಿ ಅಂದ್ರೆ ಸೋತಿರೋರ್ ಪಾರ್ಟಿ ಯಾವಾಗ? ಅಲ್ಲ, ಇವಾಗ ಅವನು ಗೆದ್ದಿರೋದ್ರಿಂದ ಸೋತವ್ರು ಅಂದ್ರೆ ಸೆಕೆಂಡ್ ರನ್ನರ್ ಅಪ್, ಫಸ್ಟ್ ರನ್ನರ್ ಅಪ್, ಅಲ್ಲಿಂದ ಎಂಡೋರ್ಗು ನಾನು ಕರಿಬಸಪ್ಪ, RJ ಮನೋಜ್ ಅವ್ರಿಗೂ, ಮನೋಜ್ ಅಲ್ಲ ಅಮಿತ್, RJ ಅಮಿತ್ ಅವ್ರಿಗೂ, ಅಮಿತ್ ಅವ್ರು ಎದೆ ಇಟ್ಕೊಂಡಿರ್ತಾರೆ ಹೆಸರು ಸಾರ್ ಅವ್ರಿಗೂ, ಪ್ಲಸ್ ಅದ್ರ ಸೀಸನ್ 11, 10 ಯಾರ್ಯಾರು ನನಗೆ ಪರಿಚಯ ಇದ್ರು ಅದರಲ್ಲಿ ಸೋತಿರೋರ್ಗೆ ಮಾತ್ರ, ಅಂದ್ರೆ ಗೆದ್ದಿರೋರ್ಗೆ ಒಳಗೂ ಸೇರ್ಸಲ್ಲ, ಸೋತಿರೋರ್ಗೆ ಮಾತ್ರ ಇನ್ನೊಂದು ವಾರದಲ್ಲಿ ಒಂದು ಲಕ್ಸುರಿ, ಬೆಂಗಳೂರಿಗೆ ಅದು ಟಾಪ್ ಎಂಡ್ ಅಂತಾನೆ ಹೇಳ್ಬೋದು, ಅಂದ್ರೆ ಫೇಮಸ್ ಆಗಿರೋ ಪಬ್ ಅಲ್ಲಿ ಒಂದು 350 ಜನಕ್ಕೆ ಪಾರ್ಟಿ ಕೊಡಿಸ್ತಾರೆ. ಗೆದ್ದಿರೋರ್ನ ಸೇರ್ಸಲ್ಲ ಅಂದ್ರೆ ಗಿಲ್ಲಿನ ಯಾಕೆ ಸೇರ್ಸಲ್ಲ? ಗಿಲ್ಲಿಗೂ ನನಗೂ ಅಟ್ಯಾಚ್ಮೆಂಟ್ ಇಲ್ಲ, ನನ್ಗೆ ಅವ್ನು ಒಳಗಿದ್ದಾಗ ಮರ್ಯಾದೆ ಕೊಟ್ಟಿಲ್ಲ. ಆಮೇಲೆ ಅವನು ನನಗೆ ಒಂದು ಫ್ರೆಂಡ್ ತರ ಅನ್ನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಅವನ್ನ ಪ್ರೀತಿ ಗಳಿಸಕ್ಕೆ ಅಂತ ಒಂದು ವಾರ ಫುಲ್ಲು ಟ್ರೈ ಮಾಡಿದೆ, ಅವ್ನ ಫ್ರೆಂಡ್ಶಿಪ್ ಬೆಳೆಸೋಕ್ಕೋಸ್ಕರ. ಅವ್ನಿಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ. ನನಗೆ ಹೆಂಗಂದ್ರೆ ಒಂದು 2 ದಿವಸದಲ್ಲೇ ನಾನು ಹಚ್ಕೊಳ್ಳೋ ಅಂತ ವ್ಯಕ್ತಿ. ನನಗೆ ಹಚ್ಕೊಂಡ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಂದ್ರೆ ನಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅವ್ರನ್ನ ನಾನು ಏನಕ್ಕೂ ಹತ್ರಕ್ಕೂ ಸೇರ್ಸೋದಿಲ್ಲ ಆ ತರ. ಅದರಿಂದ ಗಿಲ್ಲಿ ಒಬ್ಬನ್ ಬಿಟ್ಟು ಇನ್ನೆಲ್ಲಾರ್ಗೂ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸರ್ ಸ್ಪಂದನ್ ಅವ್ರು ಕೊಟ್ರ ಸರ್ ವಾಪಸ್ಸು ನಿಮ್ ಶರ್ಟ್, ಅದು ತುಂಬಾ ವೈರಲ್. ನೀವು ವೈರಲ್, ನಿಮ್ ಶರ್ಟು ವೈರಲ್, ನಿಮ್ಮ ಡೈಲಾಗ್ ಹರ್ಷ ಹರ್ಷ ಅದು ವೈರಲ್, ನಿಮ್ ಮಗನೂ ವೈರಲ್. ಸತೀಶ್ ಕ್ಯಾಡಬಮ್ಸ್ಗೆ ಸಂಬಂಧಪಟ್ಟಂತ ವಸ್ತುಗಳಿಂದ ಹಿಡಿದು ಅವರು ಕೂಡ ವೈರಲ್. ಸರ್ ಶರ್ಟ್ ವಾಪಸ್ ಬಂತ? ಅದ್ರ ಬಗ್ಗೆನೆ ನಾನು ಹೇಳ್ಬಿಡ್ತೀನಿ. ಈಗ ಒಂದು ನನ್ನ ಬರ್ಡೇ ದಿನ ಅವ್ರಿಗೆ ಕೊಟ್ಟಿರೋ ಶರ್ಟ್ ನಾನು ಹಾಕೊಂಡು ಒಂದು ಮೀಡಿಯಲ್ಲಿ ಹೇಳಿರ್ತೀನಿ. ಅದು 11 ಮಿಲಿಯನ್ ಓಡಿರುತ್ತೆ. ಆ ಮೀಡಿಯಲ್ಲಿ 11 ಮಿಲಿಯನ್ ಓಡ್ತು ಅಂತಾನೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ. ಏನಕ್ಕಂದ್ರೆ ಅದ್ರ ಅಕ್ಕಪಕ್ಕ ಸೂಪರ್ ಸ್ಟಾರ್ಗಳು, ಕನ್ನಡ ಸೂಪರ್ ಸ್ಟಾರ್ದು ಇರುತ್ತೆ, CMದು DCMದು ಎಲ್ಲ ಇರುತ್ತೆ. ಅವ್ರದ್ದೆಲ್ಲ 2,000, 5,000, 3,000 ವ್ಯೂಸ್ ಆಗಿರುತ್ತೆ. ನಂದು ಮಾತ್ರ ಅವ್ರದ್ದು ಚಾನಲ್ ಅಲ್ಲಿ ಯಾವ್ದು ಹಾಕಿದ್ರು 5 ಮಿಲಿಯನ್, 7 ಮಿಲಿಯನ್, 8 ಮಿಲಿಯನ್, 11 ಮಿಲಿಯನ್ ಓಡಿರುತ್ತೆ. ಆ ಖುಷಿಗೆ ಅವರು ಹೈಯೆಸ್ಟ್ 1 ಕೋಟಿ ರೀಚ್ ಆಯ್ತು ಅಂದ್ಬಿಟ್ಟು, ಅಂದ್ರೆ ವ್ಯೂಸ್, ಕೇಕ್ ಎಲ್ಲ ಕಟ್ ಮಾಡಿ ಈ ಮಾಯೆ ಚಾನಲ್ ಅಲ್ಲಿ ಹಬ್ಬ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ತರ ಆಗತ್ತೆ. ಅದೇನಾಗುತ್ತೆ, ತುಂಬಾ ವೈರಲ್ ಆಗುತ್ತೆ. ವೈರಲ್ ಆದಾಗ ಏನಾಗುತ್ತೆ, ಸುದೀಪ್ ಸರ್ ಬಿಗ್ ಬಾಸ್ ಮನೆ ಒಳಗೆ ಕೇಳ್ತಾರೆ ಸ್ಪಂದನ ಅವ್ರೇ ಶರ್ಟ್ ಇದೆಯಾ ಕೊಟ್ಬಿಟ್ರಾ ಅಂತ. ಅವ್ರ ಇಲ್ಲ ಶರ್ಟ್ ಇಲ್ಲ, ಇವಾಗ ಅವರೇ ಎತ್ಕೊಂಡು ಹೊಟ್ಟೋದ್ರು ಅಂತ ಹೇಳ್ತಾರೆ. ಅದನ್ನ ಜನಕ್ಕೆ ಬೇರೆ ತರ ಪೋರ್ಟ್ರೇಟೇ ಮಾಡ್ತಾರೆ, ಅಂದ್ರೆ ನಾನು ಕೊಟ್ಟೇ ಇಲ್ಲ ಅನ್ನೋ ತರ. ಇದಕ್ಕೆ ನಾನು ಕರೆಕ್ಟ್ ಆದ ಸ್ಟಾರ್ಟಿಂಗ್ ಇಂದ ಆನ್ಸರ್ ಮಾಡ್ತೀನಿ, ಅದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಸುದೀಪ್ ಸರ್ ಸ್ಪಂದನಾಗೆ ಕೇಳ್ತಾರೆ, ಸತೀಶ್ ಅವ್ರಿಗೆ ನೀವು ಬಟ್ಟೆ ಕೇಳಿದ್ರಲ್ಲ ಕೊಟ್ರ ಅಂತ ಕೇಳ್ತಾರೆ. ನಿಮ್ಗೆ ಅದಕ್ಕಿಂತ ಮುಂಚೆ ಏನ್ ನಡೀತು ಅಂತ ಬಿಗ್ ಬಾಸ್ ಅವ್ರು ತೋರ್ಸಿದ್ರ? ನಿಮ್ಗೆ ಇಲ್ಲ ತಾನೆ? ತೋರ್ಸಿದ್ರ? ಅದಕ್ಕಿಂತ ಮುಂಚೆ ಏನಕ್ಕೆ? ಈಗ ಒಂದು ಟಾಪಿಕ್ ಇದ್ರೆ ತಾನೇ ಸುದೀಪ್ ಸರ್ ನಿಮ್ಗೆ ಕೇಳ್ತಾರೆ. ಈಗ ಆ ಬಟ್ಟೆ ವಿಷಯ ಒಳಗ್ ನಡೆದಿದ್ರೆ ತಾನೇ ಸುದೀಪ್ ಸರ್ ಸತೀಶ್ ಅವ್ರಿಗೆ ಬಟ್ಟೆ ಕೇಳಿದ್ರಲ್ಲ ಕೊಟ್ರ ಅಂತ ಏನಕ್ಕೆ ಕೇಳ್ತಾರೆ. ಅದಕ್ಕೆ ಬ್ಯಾಕ್ದ ಹೇಳ್ತೀನಿ ಏನ್ ವಿಷಯಕ್ಕೆ ಅವ್ರು ಕೇಳಿದ್ರು ಅಂತ. ಅದನ್ನ ಆಚೆ ತೋರ್ಸಿಲ್ದಿರೋದ್ರಿಂದ ನಾವು ಒಳಗಿದ್ವಿ, ಗೊತ್ತಿತ್ತಲ್ಲ. ಕಾಕ್ರೋಚ್ ಸುದ್ದಿ ಅವ್ರಿಗೆ ನಾನೇ ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಬಟ್ಟೆ ಕೊಟ್ಟಿರ್ತೀನಿ, ಅದನ್ನ ಮನಸ್ಸಿಂದ ಕೊಟ್ಟಿರ್ತೀನಿ, ಅದು ಲೆಕ್ಕಕ್ಕಿಲ್ಲ, ಸೈಡ್ಗೆ ಇಟ್ಕೊಂಬಿಡಿ. ಅದೇ ಚಂದ್ರಪ್ರಭಾ ಅವರು ಒಂದಿನ ಕೇಳಿದ್ರೆ ತಿರ್ಗಾ ನಾಳೆನೂ ಕುಡು ಅಂತ ಬರೋದು, ಕುಡು ಅಂತ ಹಿಂಸೆ ಮಾಡೋದು, ದಿನಾ ಇಸ್ಕೊಳ್ಳೋರು. ಈಗ ಬರೋದೆಲ್ಲ ಅವ್ರು ಹಾಕೊಂಡ್ಬಿಟ್ರೆ ನಾನು ಕೊಡ್ಬೇಕಾದ್ರೆ ಕೊಡೋದನ್ನ ಆಚೆ ತೋರಿಸಿಲ್ಲ ಅಂದ್ರೆ ಅವ್ರು ಹಾಕೊಂಡಿರೋದನ್ನ ನಾನು ಹಾಕೊಂಡಿದ್ದೀನಿ ಅಂತ ಅಂತಾರೆ. ಅಂದ್ರೆ ತಿರ್ಗಾ ನೆಕ್ಸ್ಟ್ ನಾನು ಹಾಕೊಳ್ಳೋ ಡೇಸ್ ಅಲ್ಲಿ. ಅದರಿಂದ ಒಂದು 5 ಶರ್ಟ್ ಹಾಕ್ತಿದಂಗೆ ಅವ್ರಿಗೆ ಏನ್ ಹೇಳ್ತೀನಿ,
ಸರ್ ಇವತ್ತಿಂದ ಸತ್ರು ನೀವಲ್ಲ ನಿಮ್ ತಾತ ಬಂದ್ರು ಕೊಡಲ್ಲ ಅಂದ್ಬಿಟ್ಟು ಶಬ್ದ ತರ ಮಾಡಿ ಸ್ಟ್ರಿಕ್ಟ್ ಆಗಿ ಮನ್ಸಲ್ಲಿ ತಗೊಂಡ್ಬಿಡ್ತೀನಿ, ನೀನ್ ಯಾರಿಗೂ ಕೊಡಲ್ಲ ಅಂತ ಡಿಸೈಡ್ ಮಾಡಿ ಬೆಳಿಗ್ಗೆ 10:30 ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ಅವತ್ ರಾತ್ರಿ 9:30 ಸ್ಪಂದನ, ರಾಶಿಕಾ, ಆಶ್, SN ಈ 3 ಜನ ಬರ್ತಾರೆ. ಬಂದ್ಬಿಟ್ಟು ಸತೀಶ್ ಅವ್ರೆ ನಮಗ್ ಕೊಡಲ್ವಾ ಅಂತ ನುಲ್ಕೊಂಡು ಅದೇ ಹುಡುಗಿರ್ ಕೇಳ್ತಾರಲ್ಲ ಒಂಥರ ಆ ತರ ಕೇಳ್ತಾರೆ. ನಾನು ಅದಕ್ಕೆ ಹೇಳ್ತೀನಿ, ಇದೆಲ್ಲ ನನ್ನ ಮಗನ ಮೇಲೆ ಹಣೆ, ನಿಜ, ನಂಬೋರು ನಂಬೋದು, ಬಿಟ್ಟವ್ರು ಬಿಡ್ಬೋದು, ನಡೆದಿದ್ದು ಇದು ವಿಷಯ ಆಯ್ತಾ. 3 ಜನ ಬಂದು ನನ್ನ ಬೆಡ್ಡು ಅವ್ರ ಬೆಡ್ಡು ಪಕ್ಕನೆ ಕೂತ್ಕೊಂಡು ನಂಗೆ ಫೋರ್ಸ್ ಮಾಡ್ತಾರೆ, ಸತೀಶ್ ಅವ್ರೆ ನಮ್ಗೆ ಕೊಡಲ್ವಾ ಅಂತ ರಾಗ ಎಳಿತಾರೆ. ನಾನು ಅದಕ್ಕೆ ಹೇಳ್ತೀನಿ, ಇಲ್ಲ ಯಾರು ಬಂದ್ರು ಇವತ್ತಿಂದ ಸತ್ರು ಕೊಡಲ್ಲ ಅಂತೀನಿ. ನಾವು ಹುಡುಗಿರು ನಮಗೂ ಕೊಡಲ್ವಾ ಅಂತಾರೆ. ಹುಡುಗಿರ್ ಕೊಟ್ರೆ ನನ್ನನ್ನ ಆಚೆ ನೋಡಿದವ್ರು ಜೋಲ್ಪುರ್ಕ ಅನ್ಕೊಂತಾರೆ ಅದಕ್ಕೆ ಕೊಡಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತೀನಿ. ಅವ್ರು ಮುನ್ಸ್ಕೊಂಡು ಸುಮ್ನೆ ಆಗ್ತಾರೆ. ಅಷ್ಟಕ್ಕೆ ಮುಗ್ದೋಯ್ತು ಟಾಪಿಕ್. ಇದು ಬಂದು ಬಿಗ್ ಬಾಸ್ ಟೀಮ್ ಅವರು ಸುದೀಪ್ ಸರ್ಗೆ ಇನ್ಫಾರ್ಮ್ ಮಾಡಿರ್ತಾರೆ ಹಿಂಗ್ ನಡೀತು ಒಳಗಡೆ ಅಂತ. ಆ ಕಾರಣಕ್ಕೆ ಸುದೀಪ್ ಸರ್ ಸತೀಶ್ ಅವ್ರಿಗೆ ಬಟ್ಟೆ ಕೇಳಿದ್ರಲ್ಲ ಕೊಟ್ರ ಅಂತ ಕೇಳ್ತಾರೆ. ಅವಾಗ ಅವಳು ಇಲ್ಲ ಅಂತಾಳೆ. ಅದಕ್ಕೆ ಇವರು ನನ್ ಪರ್ಮಿಷನ್ ಇಲ್ದೆ, ಈಗ ಯಾರ್ದಾರ ಒಂದು ವಸ್ತು ಇಸ್ಕೊಡ್ಬೇಕಾದ್ರೆ ಇನ್ನೊಬ್ರಿಗೆ ಅಂದ್ರೆ, ಈಗ ನಮ್ಗೆ ಇಷ್ಟ ಆಯ್ತಾ, ಇವಾಗ ನೋಡಿ ನೀವು ಒಳ್ಳೆಯವ್ರು ಅನ್ಸಿದ್ರು ನನ್ ಖುಷಿಯಿಂದ ಏನಾರ ಕೊಟ್ಟೆ, ಅದು ಬೇರೆ ಲೆಕ್ಕ. ಈಗ ಯಾರೋ ಇಷ್ಟ ಆಗದೆ ಇದ್ದವ್ರಿಗೆ, ಇಷ್ಟನೇ ಅಲ್ಲ ಗೊತ್ತಿಲ್ಲದೆ ಇದ್ದವ್ರಿಗೆ ನಿಮ್ ಬಟ್ಟೆ ಕೊಡು ಅಂದ್ರೆ ನೀವು ಕೊಡ್ತೀರಾ? ಆತರ ಸುದೀಪ್ ಸರ್ ಏನ್ ಮಾಡಿದ್ರು, ನನ್ ಪರ್ಮಿಷನ್ ಇಲ್ದೆ, ವಿತೌಟ್ ಪರ್ಮಿಷನ್, ನನ್ನ ಆಸೆ ಅಲ್ಲ, ನಾನೇನ್ ಸ್ಪಂದನ ಖುಷಿಯಿಂದ ಕೊಟ್ಟಿಲ್ಲ, ನಾನು ಕೊಡ್ಬೇಕಂತನೂ ಮನ್ಸಲ್ಲಿ 1% ಇರ್ಲಿಲ್ಲ. ಸುದೀಪ್ ಸರ್ ಏನ್ ಮಾಡ್ತಾರೆ, ಫೋರ್ಸಬಲ್ ಸ್ಪಂದನಾಗೆ ಹೋಗಿ ಯಾವ್ದು ಬೇಕು ಎತ್ಕೊಂಬ ಅಂತ ಕಳಿಸ್ತಾರೆ. ನನ್ನ ಪರ್ಮಿಷನ್ ಇಲ್ದೆ ಯಾವ್ದು ಇಷ್ಟ ಬರುತ್ತೆ ಸತೀಶ್ ಎಲ್ಲಿಟ್ಟಿದಾರಲ್ಲ ಹೋಗಿ ಎತ್ಕೊಬ ಅಂತ. ಅವ್ರು ಹೋಗ್ಬಿಟ್ಟು ನನ್ನ ಡ್ರಾಯರ್ ಅಲ್ಲಿ 2 ಬಟ್ಟೆ ಎತ್ಕೊ ಬರ್ತಾರೆ, ಒಂದು ಶರ್ಟ್ ಒಂದು ಬ್ಲೇಸರ್. ಅದು 2 ಕ್ವಾಲಿಟಿ ಎತ್ಕೊಂಡ್ಬರ್ತಾರೆ. ಯಾಕಂದ್ರೆ ಅವ್ರಿಗೆ ಕ್ವಾಲಿಟಿ ಗೊತ್ತಿರೋರ್ಗೆ ಅದು ಹುಡುಕಿದಾಗ ಗೊತ್ತಾಗುತ್ತೆ ಇದು ಬೆಸ್ಟ್ ಇದೆ ಅಂತ, ಇದು ಕಾಸ್ಟ್ಲಿ ಕಾಣುತ್ತೆ ಅಂತ ಗೊತ್ತಾಗುತ್ತೆ. ಅವ್ರು ಅದನ್ನ ಒಂದ್ ಶರ್ಟ್ ಒಂದ್ ಬ್ಲೇಸರ್ ಎತ್ಕೊಂಡ್ ಬರ್ತಾರೆ. ಸುದೀಪ್ ಸರ್ ಹೇಳ್ತಾರೆ, ದುರಾಸೆ ಬೇಡಮ್ಮ, ನೀನ್ ಒಂದೇ ಕೇಳಿದ್ದು 2 ಬೇಡ, 1 ವಾಪಸ್ ಕೊಡು ಅಂತಾರೆ. ಅವಳು ಬ್ಲೇಸರ್ ವಾಪಸ್ ಕೊಡ್ತಾಳೆ, ಎತ್ತಿ ಸೈಡಲ್ಲಿ ಇಡ್ತೀನಿ. ಅವಳು ಶರ್ಟ್ ನ ಇಲ್ಲಿ ಇಟ್ಕೊಂಡು ಮುಂದೆ ಇನ್ನೂ ನಡೀತಾ ಇರತ್ತಲ್ಲ, ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅನ್ಬಿಟ್ಟು ಏನ್ ಮಾಡ್ತಾಳೆ, ಹಿಂದೆ ಟೇಬಲ್ ಇಟ್ಟಿರ್ತಾರೆ ಸೋಫಾ ಹಿಂದೆನೆ, ಅಲ್ಲಿ ಎತ್ತಿ ಇಟ್ಟಿರ್ತಾಳೆ ಶರ್ಟ್ ನ. ಆಮೇಲೆ ಸುದೀಪ್ ಸರ್ದೆಲ್ಲ ಪಂಚಾಯತಿ ಮುಗಿಯುತ್ತೆ. ಮುಗಿದ ಮೇಲೆ ಇವ್ಳು ಸ್ಪಂದನ ಹಂಗೆ ಡೈರೆಕ್ಟ್ ಶರ್ಟ್ ನ ಮರ್ತ್ಬಿಟ್ಟು ಲಾನ್ ಏರಿಯಾಗ ಹೊಟ್ಟೋಗ್ತಾಳೆ. ಇವ್ರದ್ದು ಗಿಲ್ಲಿದು ಕಾವ್ಯದು ಇನ್ನೂ ಕೈ ಕಟ್ಟಾಗಿರಲ್ಲ, ಅದು ಅಂದ್ರೆ ಆ ಟೈಮಲ್ಲಿ ಆಗಿರೋದು. ಇದು ಜಂಟಿ ಇರ್ತಾರೆ. ಅವನು ಗಿಲ್ಲಿ ಏನ್ ಮಾಡ್ತಾನೆ, ಆ ಶರ್ಟ್ ನ ಎತ್ಕೊಂಡು ನೆಲದ ಮೇಲೆ ಹಾಕಿ ಸೋಫಾ ಕೆಳಗೆ ಇಷ್ಟೇ ಸಂಧಿ ಇರುತ್ತೆ ಅದ್ರೊಳಗೆ ಕಾಲಲ್ಲಿ ಒದಿತಾನೆ. ಅಂದ್ರೆ ಶರ್ಟ್ ನ ಬಂದು ಕೆಳಗೆ ಗಿಲ್ಲಿ ಬಿಸಾಕ್ಬಿಟ್ಟು ಸೋಫಾ ಕೆಳಗೆ ಒದಿತಾನೆ. ನಾನ್ ಆಗ್ತಾನೆ ಎದ್ದು ಬಂದು ನೋಡ್ಬಿಡ್ತೀನಿ. ನಾನ್ ನೋಡಿಲ್ಲ ಅಂದಿದ್ರೆ ಅದು ಅಷ್ಟೇ ಅವನ್ ಪಾಲ್ಗೆ ಹೊಟ್ಟೋಗ್ತಿತ್ತು ಆ ಶರ್ಟ್. ನಾನ್ ನೋಡ್ಬಿಟ್ಟು ಫೂ ಅಂದ್ಬಿಟ್ಟು ಒಂದ್ ಕೆಟ್ಟ ಮಾತಲ್ಲಿ ಬೈದ್ಬಿಟ್ಟು ಅದ್ರ ವ್ಯಾಲ್ಯೂ ಗೊತ್ತಿಲ್ವಾ ನಿನ್ಗೆ ಅನ್ಬಿಟ್ಟು ಕಾವ್ಯ ಮುಂದೆನೆ ಅದನ್ನ ಎತ್ಕೊಂಡು ಕೊಡುಬಿಟ್ಟು ಮಡ್ಚ್ಬಿಟ್ಟು, ಸ್ಪಂದನ ಕಾವ್ಯ ಒಂದೇ ಬೆಡ್ಡಲ್ಲಿ ಮಲ್ಕೊಳ್ಳೋದು, ನಾ ಸ್ಪಂದನ ಹಾಸಿಗೆ ಮೇಲೆ ಹೋಗ್ಬಿಟ್ಟು ಮಡ್ಚ್ಬಿಟ್ಟು ಇಟ್ಬಿಟ್ಟು ಬರ್ತೀನಿ. ಅಂದ್ರೆ ಅವ್ರು ಒಳಗ್ ಬಂದ್ಮೇಲೆ ಅದು ಎತ್ತಿ ಒಳಗೆ ಇಟ್ಕೊಳ್ಳಿ ಅಂತ. ಅದು ಅವ್ರದ್ದು ಏನಂದ್ರೆ ಬೆಡ್ಗಲ್ಲೇ ಡ್ರಾಯರ್ ಇರುತ್ತೆ, ಅದರಲ್ಲಿ ಫುಲ್ ಬಟ್ಟೆ ಟೈಟ್ ಆಗಿ ತುಂಬಿರುತ್ತೆ. ಅಂದ್ರೆ ಒಂದು ಶರ್ಟ್ ಇಡಕ್ಕೂ ಜಾಗ ಇರಲ್ಲ. ಅದ್ರಲ್ಲಿ ಇವ್ರು ಏನ್ ಮಾಡ್ತಾರೆ, ಮೇಲ್ ಇಟ್ಬಿಟ್ಟು ತಳ್ಳಿರ್ತಾರೆ. ಅದೇನಾಗುತ್ತೆ, ಟೈಟ್ ಇರೋದ್ರಿಂದ ಕಾಲ್ ಭಾಗ ಮೇಲೆ ಇರುತ್ತೆ, ಇಷ್ಟಕ್ಕೆ ಸಿಗಾಕೊಳ್ಳುತ್ತೆ. ಅದೇನಾಗುತ್ತೆ, ಬಟನ್ ಎಲ್ಲ ಕಟ್ ಆಗಿರುತ್ತೆ. ಬಟನ್ ಹೆಂಗ್ ಕಟ್ ಆಗಿರುತ್ತೆ ಅಂದ್ರೆ, ಅಲ್ಲಿ ಥ್ರೆಡ್ ಹಾಕಿರ್ತಾರಲ್ಲ, ಆ ಥ್ರೆಡ್ ಜಾಗದಿಂದನೇ ಬಟ್ಟೆನೆ ಕಿತ್ಕೊಂಡ್ಬರಂಗೆ ಅದು ಎದ್ದು ಬಂದಿದೆ ಶರ್ಟ್. ಇನ್ನೂ ಬಟನ್ ಹಾಕ್ಸಿಲ್ಲ, ಅದಕ್ಕೆ ಪ್ರೂಫ್ಗೋಸ್ಕರ ಇನ್ನೂ ಹಂಗೆ ಇಟ್ಟಿದ್ದೀನಿ. ಆ ತರ ಸಿಗಾಕ್ಸಿರ್ತಾರೆ. ನನ್ಗೆ ಅವತ್ತು ಕಿತ್ತೋಗಿರೋದು ಗೊತ್ತಾಗಲ್ಲ, ಆದ್ರೆ ಹಂಗೆ ಸಿಕ್ಸಿರೋದ್ ನೋಡಿ ಏನ್ ಹಿಂಗ್ ಇಟ್ಟಾಡ್ತಾ ಇದಾರೆ ಅನ್ಬಿಟ್ಟು ನಾನ್ ಅನ್ಕೊಳ್ತೀನಿ, ನಾನ್ ಲೇಟ್ ಆಗಿ ಹೋಗ್ತೀನಿ ಬಿಗ್ ಬಾಸ್ ಮನೆಯಿಂದ ಆಚೆ. ಸ್ಪಂದನ ಡಲ್ ಆಗಿದ್ದಾಳೆ, ಅವಳೇ ಬೇಗ ಹೋಗ್ತಾಳೆ. ಅಲ್ಲಿವರೆಗೂ ಅದನ್ನ ಸೇಫ್ ಮಾಡಿ ಇಟ್ಬಿಟ್ಟು ಅವಳು ಹೋಗೋ ದಿವಸ ತಗೊಳ್ಳಿ ಅಂತ ಕೊಟ್ಟು ಕಳ್ಸೋಣ. ಅಲ್ಲೇ ಇದ್ರೆ ಬೇಕಾದ್ರೆ ಇನ್ಯಾರು ಕದ್ದು ಬಿಡ್ಬೋದು. ಆ ಕಾರಣದಿಂದ ನನ್ನ ಡ್ರೈವರ್ಲಿ ಎತ್ತಿ ಸೇಫ್ ಆಗಿ ನಂದ್ರಲ್ಲಿ ಲೂಸ್ ಆಗಿ ಇಟ್ಟಿದ್ದೆ ಅದನ್ನ. ಅದೇನಾಗೋಯ್ತು, ಮಾರನೇ ದಿವಸನೇ ಮಿಡ್ ನೈಟ್ ಎಲಿಮಿನೇಷನ್ 3rd ವೀಕ್ ಅಲ್ಲಿ. ನೀವು ಅವಾಗಿಂದ ಸೆಕೆಂಡ್ ವೀಕ್ ಅಂತೀರಾ, 3 ವಾರ ಇದ್ದೆ ನಾನು. 3ನೇ ವಾರದಲ್ಲಿ ಮಿಡ್ ನೈಟ್ ಇದರಲ್ಲಿ ಗುರುವಾರ ರಾತ್ರಿ ನಾನು ಆಚೆ ಬಂದ್ಬಿಡ್ತೀನಿ. ಅವಾಗ ಬಟ್ಟೆ ಅಲ್ಲೇ ಇರೋ ಕಾರಣದಿಂದ ಒಳಗಿರೋ ಟೀಮ್ ಅವರು ಅದನ್ನೆಲ್ಲ ಪ್ಯಾಕ್ ಮಾಡಿ ಹಂಗೆ ಆಚೆ ಕಳಿಸ್ತಾರೆ. ಅದಾದ್ಮೇಲೆ ಮನೇಲಿ ಹಂಗೇ ಇಟ್ಟಿರ್ತೀನಿ. ಬರ್ಡೇ ದಿನ ಸುಮ್ಮನೆ ನೋಡ್ತೀನಿ, ಅದು ಅರ್ಧೋಗಿರೋದು ಗೊತ್ತಾಗುತ್ತೆ. ಅದಕ್ಕೆ ತುಂಬಾ ಬೇಜಾರಾಗೋಗುತ್ತೆ. ಆದ್ರೆ ಇವಾಗ ಅದನ್ನು ವಾಪಸ್ ಅವಳಿಗೆ ಕೊಡಕ್ಕಾಗಲ್ಲ, ಅರ್ಧೋಗಿರೋದನ್ನ ತಿರ್ಗಾ ಕೊಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀನಿ, ಬರ್ಡೇ ದಿನ ಹಾಕೊಳ್ತೀನಿ. ಒಂದು ಮೀಡಿಯಾ ಅವ್ರು ಬಂದ್ಬಿಟ್ಟು ಶರ್ಟ್ ಬಗ್ಗೆ ಹೇಳಿ ಅಂತಾರೆ.
ಮೇಡಮ್ ಇದೇನೆ ಸುದೀಪ್ ಸರ್ ಇಸ್ಕೊಟ್ಟಿ ಶರ್ಟ್ ಸ್ಪಂದನಾಗೆ ಅಂತ ಹೇಳ್ತೀನಿ. ಅದು ಇವತ್ತು 11 ಮಿಲಿಯನ್ ನೋಡಿದೆ. ಇದು ರಿಯಲ್ ಸ್ಟೋರಿ. ಅಯ್ಯಪ್ಪ. ಸೊ ನಮ್ದೆಷ್ಟು ಅದನ್ನ ಸ್ಪಂದನಾಗೆ ಬಿಗ್ ಬಾಸ್ ವೇದಿಕೆಯಲ್ಲಿ ಸುದೀಪ್ ಸರ್ಗೂ ಮಾತಾಡಬೇಡಿ, ಸೆಂಟ್ರಲ್ಲಿ ಸ್ಪಂದನಾಗೂ ನೀನು ಮಾತಾಡಬೇಡ, ನಾನು ಹೇಳ್ತೀನಿ ಫಸ್ಟ್, ಎಲ್ಲ ಹೇಳಿದ್ಮೇಲೆ ನಡೆದಿದ್ದು ಇದೇನಾ, ಎಸ್ ಆರ್ ನೋ ಅಷ್ಟ್ ಮಾತ್ರ ಹೇಳು ಅಂತ ಇಬ್ರಿಗೂ ಬಾಯಿ ಮುಚ್ಚಿಸ್ಬಿಟ್ಟು ಆಡಿಯನ್ಸ್ ಆಗಿರ್ಬೋದು, ಬಿಗ್ ಬಾಸ್ ಬೇರೆ ಕಂಟೆಸ್ಟೆಂಟ್ ಆಗಿರ್ಬೋದು, ಎಲ್ಲಾರ್ಗೂ ಕೇಳಿ ಇವಾಗ ಏನ್ ಮಾತಾಡದೆ ಇಷ್ಟನ್ನು ಮಾತಾಡ್ಬಿಟ್ಟು ಸ್ಪಂದನ ನಾನು ಹೇಳಿದ್ ಕರೆಕ್ಟಾ, ನಾನೇ ಎತ್ಕೊ ಬಂದ, ಮಿಸ್ ಆಗಿ ಬಂತ, ಆಮೇಲೆ ಈ ತರ ಆಗಿದ್ ನಿಜನಾ, ಹೌದು ಸತೀಶ್ ಹೇಳದ್ ಕರೆಕ್ಟ್ ಅಂತ ಹಿಂಗ್ ತಿರ್ಕೊಂಡು ಹೇಳಿದ್ಲು ನನ್ನ ಮಗನ ಮೇಲೆ.